ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ, ಲೆಟರ್ ಹಿಂದೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಓಡಿದ ಲೆಟರು ಅನ್ಸೈನ್ ಲೆಟರ್. ಅದು ಯಾರೋ ಒಬ್ರು ಅದನ್ನ ಲೆಟರ್ ನನಗೇನು ಬರೆದಿದ್ನಿ ಅಂತ ಕೇಳಿ ಕಳಿಸಿದ್ರು ನಮ್ಮ PA. ಅದನ್ನ ಯಾರೋ ನಿಮ್ಮವರೊಬ್ರು ಅದನ್ನ ವೈರಲ್ ಮಾಡಿದ್ರು. ಬಟ್ ಲೆಟರ್ ನಾನು ಸೈನ್ ಮಾಡಿದ್ದು ನನ್ನ ಕಬ್ಬಣಿದ ಅವತ್ತಿದ್ದು ಯಾರು ಪ್ರಾಣೇಶ್ ಅವರು ಇರಲಿಲ್ಲ. ಹಾಗಾಗಿ ಹಂಗೆ ಉಳಿತಿ. ಮತ್ತು ರಾಜ್ಯಪಾಲಾದಿಯಾಗಿ ಎಲ್ಲರೂ ಭಾಳ ಮಂದಿ ಮಂತ್ರಿಗಳು, ಭಾಳ ಮಂದಿ ಸಾಹಿತಿಗಳು, ಅವರು ಇವರೆಲ್ಲ ಈಗ ಇದೇ ಒಬ್ಬರು ಮಾತಾಡಕತ್ತಿದ್ರು. ಮಾಡಿದರು. ಮಾತಾಡಿದ ನಂತರ 27ನೇ ತಾರೀಕು ಕೂಡೋಣಂತ ಎಲ್ಲರಿಗೆ 27ನೇ ತಾರೀಕು ಕುಂತ್ಕೊಂಡು ಭಾಳ ಮಂದಿ ಒತ್ತಾಯದಿಂದ ನೀವು ಸುಮಾರು 165 ಮಂದಿ ಮಾತಾಡಿದ್ರು ಕೂಡ. ಒಮ್ಮೆಗಳೇ ದುಡುಕ್ಬೇಡ್ರಿ, ಮತ್ತು ನಿಮ್ಮಂಥವ್ರು ಇರ್ತಾರೆ ಹಂಗೆ ಅಂದ್ರೆ 27ನೇ ತಾರೀಕು ಮಾತಾಡಿ ತೀರ್ಮಾನ ಮಾಡೋಂತ ಹೇಳಿ ಅದರ ಪ್ರಕಾರ ಈಗ ಸದ್ಯ ಅದನ್ನ ಅಲ್ಲಿಗೆ ಸ್ಥಗಿತ ಮಾಡಿ. ಬೆಂಗಳೂರು ಇಲ್ಲ, ನಾವು ಚೀಫ್ ವಿಪ್ಗಳು, ಲೀಡರ್ ಆಫ್ ದಿ ಅಪೋಸಿಷನ್ ಮತ್ತು ಡೆಪ್ಟಿ ಚೇರ್ಮನ್, ಇನ್ನು ಕೆಲವರೆಲ್ಲ ಹಿತೈಷಿಗಳದಾರ. ಅವರೆಲ್ಲ ಕೂಡ ಒಟ್ಟಾರೆ ಏನಂದ್ರೆ ಅದನ್ನ ಮೀಟಿಂಗ್ ಮಾಡೋದು ಎಲ್ಲರೂ ಒಪಿನಿಯನ್ ಒಂದಾಯ್ತು. ಅದೇನಂದ್ರೆ ನೀವು ಮುಂದುವರಿಬೇಡ್ರಿ, ರಾಜೀನಾಮೆ ಕೊಡಬೇಡ್ರಿ ಅನ್ನೋವಂಥದ್ದು ಎಲ್ಲರದು ಮಾತು, ಎಲ್ಲ ಪಕ್ಷಾತೀತವಾಗಿ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಫಾರ್ಮಲ್ ಆಗಿ ಮಾತಾಡೋದು. ಈ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ನಾವು ಅದೇ ಕುರ್ಚಿ ಮೇಲೆ ಕುಂಡಿರಬೇಕು ಅನ್ನೋದು ಬಹಳಷ್ಟು ಮಂದಿ ಬೇಡಿಕೆ ಇದೆ. ಆ ಬೇಡಿಕೆಗೆ ಈಗ ನಾವು ಸ್ಪಂದಿಸಿದ್ದೀನಿ. ಇದರಿಂದ ಬಹಳಷ್ಟು ಚರ್ಚೆ ಆಗಿದೆ. ನಿಮ್ಗೆ ಮಾಧ್ಯಮದವರಿಗೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಒಂದೇನೋ ನಾನು ತೀರ್ಮಾನ ಮಾಡ್ಬೇಕಂತ ಮಾಡಿದೆ. ತೀರ್ಮಾನಕ್ಕೆ ಬಹಳಷ್ಟು ವಿರೋಧ ಬಂತು. ಆದ್ರೆ ಇದರಿಂದ ಎಲ್ಲ ಕಡೆ ಚರ್ಚೆ ಆಗತ್ತವ, ಎಲ್ಲರೂ ವಿಚಾರ ಮಾಡಾಕ್ತಾರೆ. ಎಲ್ಲ ನಮ್ಮ ಶಾಸನಸಭೆ ಎಲ್ಲ ಸದಸ್ಯರು ಹೌದು ಅವ್ರು ಹೇಳೋದು ನಿಜೈತಿ, ಮುಂದಂಗೆ ಆಗಬಾರ್ದು ನೋಡ್ಕೊಂಡು ಅಂತ ಹೇಳಿದ್ರೆ. ಪುಟ್ಟಣ್ಣ ನಂಗೆ ಫೋನ್ ಮಾಡಿದ. ಪುಟ್ಟಣ್ಣ ಫೋನ್ ಮಾಡಿಲ್ಲ, ನಾವೆಲ್ಲ ಸದನವನ್ನು ಸರಿಯಾಗಿ ನಡೆಸುವಂಥ ಜವಾಬ್ದಾರಿ ತಗೊಳ್ತೀವಿ, ಎಲ್ಲರೂ ಕೂಡಿ ನಿಮ್ಮಂಥವ್ರು ಇರಬೇಕು, ದಯಮಾಡಿ ಅದನ್ನ ಮುಂದುವರಿಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ಆ ಪ್ರಕಾರ ನಾನು ಭಾಳ ಮಂದಿ ಏನು ಸಾರ್ವಜನಿಕ ಜೀವನದಲ್ಲಿ ಇಷ್ಟೊಂದು ನನಗೆ ಗೌರವವನ್ನು ಕೊಟ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಆ ಪ್ರೀತಿ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆದೆ ಮುಂದುವರಿಬೇಕು ತೀರ್ಮಾನ ಮಾಡಿದ್ದೆ. ಯಾವಾಗಲೂ ಇಂಥ ಘಟನೆ ಆಗಿದ್ದು ಹಿಂದೆ ಇಂಥ ಘಟನೆ ಆಗಿರಲಿಲ್ಲ. ಒಂದೇ ಸರಿ ಧರ್ಮೇಗೌಡದ ಘಟನೆ ಆಗಿತ್ತು. ಧರ್ಮೇಗೌಡರನ್ನ ಎದುರಾಗಿ ಬೇರೆಯವರು ಕಾಂಗ್ರೆಸ್ ಅವ್ರನ್ನ ಸರ್ಜಿಗಳು ಅದನ್ನು ಬಿಟ್ಟರೆ ಮತ್ತಾವ ಘಟನೆ ಆಗಿರಲಿಲ್ಲ. ಇದು ಘಟನೆ ಅಂದ್ರೆ ನಮ್ಮಲ್ಲೇ 3 ದಿವಸ 19, 20, 21 ಬಟ್ ಸದನವನ್ನ ಏನು ನಡೆಸಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವರು ಪೇಪರ್ ಹರಿದ್ರು, ನನ್ನ ಕಡೆ ಪೇಪರ್ ಹೋಗಲಿಲ್ಲ, ಸ್ವಾಮಿಯಲ್ಲಿ ಹೋದ್ರು. ಮತ್ತು ಸದನದಲ್ಲಿ ಬಜೆಟ್ ಮೇಲೆ ರಾಜ್ಯಪಾಲರ ಮೇಲೆ ಮಾತಾಡಿದ ಜನ 20 ಜನ ಇದ್ರು. ಬಜೆಟ್ ಮೇಲೆ ಉತ್ತರ ಕೊಡಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ರು. ಇವ್ರು ಭಾಳ ಗಲಾಟೆ ಹೇಳಿದೆ. ಮುಖ್ಯಮಂತ್ರಿ ಉತ್ತರ ಕೊಟ್ಟ ನಂತರ ನಿಮಗೇನು ಮನಿ ಟ್ರ್ಯಾಪ್ ಯಾವ್ದೋ ಟ್ರ್ಯಾಪ್ ಅದಕ್ಕೆ ಉತ್ತರ ಹೇಳಿಸೋ ಜವಾಬ್ದಾರಿ ನಮ್ದು. ನೀವು ಮೊದಲು ಅವ್ರಿಗೆ ಕೇಳ್ಕೋರಿಂದ ಕೇಳಿಲ್ಲ. ಆದರೂ ಮುಖ್ಯಮಂತ್ರಿ ಏನು ಹೇಳಿದ್ರು ನೋಡು, ಮಾತಾಡುವಾಗ ಇದನ್ನು ನಾನು ಯಾವುದಾದ್ರೂ ಒಂದು ಮೂಲ ಪ್ರಕಾರ ಏನು ಆಯೋಗವಾಗಲಿ ಇದನ್ನು ತನಿಖೆ ಮಾಡಿ ತಪ್ಪಿದ್ದದ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀನಿ ಅಂತ ಅವ್ರು ಹೇಳಿ ಮತ್ತೆ ಮುಂದುವರಿಸಿ ಭಾಷಣ. ಆದರೂ ಇದು ಮಾಡಿಕೊಡ್ಲಿಲ್ಲ. ಕೊಡ್ಲಾರ್ದಾಗ ನಾವು ಅನಿವಾರ್ಯವಾಗಿ ಇದ್ರಾಗ ಆ ಗದ್ದಲ್ದಾಗ ಭಾಷಣ ಮುಗಿಸಿ ಗದ್ದಲ್ದಾಗ ಒಂದು 4-5 ಬಿಲ್ ಪಾಸ್ ಆಗೋದು. ಅದು ಆಗಬಾರ್ದು. ನನಗೆ ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಬಿಲ್ ಭಾಳಷ್ಟು ಇಂಪಾರ್ಟೆಂಟ್ ಬಿಲ್, ಇಂಡಸ್ಟ್ರಿ ಅವು ಇವೆಲ್ಲ ಅಂತೆಲ್ಲ ಚರ್ಚೆ ಎಲ್ಲ ಬಿಲ್ ಪಾಸ್ ಆದ್ರೆ ನಮ್ಮ ಸದನದಲ್ಲಿನೂ ಬಿಲ್ ಚರ್ಚೆ ಎಲ್ಲ ಪಾಸ್ ಆದ ಜನರಿಗೆ ನಾವು ದ್ರೋಹ ಮಾಡಿದ್ವಿ. ಅದಕ್ಕೆ ನನ್ನ ಮನಸ್ಸಿಗೆ ಅದನ್ನೆಲ್ಲ ನೋಡಿ 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 ಏನಂತಂದ್ರೆ ಕೊನೆ ದಿವಸ ಅಂತೂ ನಾವು ಈ ಚೇರ್ ಮೇಲೆ ಕುತ್ಕೊಂಡು ನಾ ಕುಂತಾಗೂ ಸಹಿತ ಇದನ್ನು ಸರಿಯಾದಂಥ ನಡ್ಸಕ್ಕಾಗಲಿಲ್ಲಲ್ಲ ಅನ್ನೋಂಥ ಒಂದು ವ್ಯತ್ಯಯ ಇತ್ತು. ಅದೇ ಹಂಗೆ ಬಂದವಣ ಅದು 9:40 ಮುಗಿತಿ. ಬಂದ ಕೂಡಲೇ ಗವರ್ನರ್ಗೆ ಹೋಗುವಂಥ ಬಿಲ್ಗಳಿಗೆಲ್ಲ ಸಹಿ ಮಾಡಿ ಎಲ್ಲ ಕೊಟ್ಟೆ. ಆಮೇಲೆ ಲೆಟರ್ ತಯಾರು ಮಾಡಪ್ಪ ಸಾಕಂದೆ. ಪಾಪ PA ಹೆದರ್ಕೊಂಡು ಟೈಪ್ ಮಾಡಿದ. ಅದಾದ ನಂತರ ಮುಂದಿನ ಡೆವಲಪ್ಮೆಂಟ್ ಸಭೆಯಲ್ಲಿ ಏನು ಅಂದ್ರೆ ಈಗ ಸಭೆ ಮಾಡ್ತಾ ಇದ್ದೀವಿ. ಪ್ರಮುಖರ ಸದನ ಅಲ್ಲ, ಎಲ್ಲರೂ ಮಾತಾಡ್ಯಾರ ಕೂಡ. 27 ಕುಂತು ಈಗ CT ರವಿ ಮಾತಾಡ್ತಿದ್ದೆ. ಈಗ ಬೇರೆ ಬೇರೆ ಅಪೋಸಿಷನ್ ಲೀಡರ್ ಮಾತಾಡಿದ್ರು. ಮೊನ್ನೆ ಬೋಸರಾಜ್ ಅವ್ರು ಮಾತಾಡಿದ್ರು.
ಅನೇಕ ಜನ ಭಂಡಾರಿ ಅವರು ಇವರೆಲ್ಲ ಶರವಣ್ಣ ಭಾಳ ಮಂದಿ ಮಾತಾಡಿದ್ರು. ಮತ್ತು ರಾಜ್ಯಪಾಲರು ಸಹಿತ ಅವ್ರು ಹೇಳಿದರು, ಹಿಂಗೆಲ್ಲ ನೀವು ಹಿರಿಯರು ಒಳ್ಳೆ ರೀತಿಯಿಂದ ಸದನ ನಡೆಸ್ತೀರಿ, ನಿಮ್ಮಂಥ ಒಬ್ಬರು ಆ ಸ್ಥಾನದಲ್ಲಿ ಕುತ್ಕೊಂಡು ಇನ್ನೊಟ್ಟು ಅದನ್ನು ಸರಿಪಡಿಸ್ಬೇಕು, ರಾಜೀನಾಮೆ ಕೊಡೋದ್ರಿಂದ ಅದೇನು ಪ್ರಾಬ್ಲಮ್ ಸಾಲ್ವ್ ಆಗೋಂಗಿಲ್ಲ, ಕುತ್ಕೊಂಡು ಸರಿ ಮಾಡಿರಿ ಅನ್ನೋಂಥ ಒಂದು ಬಂದಿದೆ. ಮತ್ತು ಅವ್ರು ಹೇಳಿದಾಗ ಅದು ನನಗೆ ಸರಿ ಅನಿಸ್ತು. ಭಾಳ ಮಂದಿ ಒಪಿನಿಯನ್ ನಾನು ಕಲೆಕ್ಟ್ ಮಾಡಿ ಅದಂತೆ ಮಾಡೋಣ ಅಂತ ತೀರ್ಮಾನ ಬಂದೆ. ಅಂತಿಮ ತೀರ್ಮಾನ ಏನಂದ್ರೆ ರಾಜೀನಾಮೆಯನ್ನು ಕೊಡ್ಲಾಗಂಗಿಲ್ಲ ಅನ್ನೋದೊಂದು ತೀರ್ಮಾನಕ್ಕೆ ಬಂದೀವಿ. ಏನು ಮಾಡಬೇಕು, ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಬರುವಂಥ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ಸದನವನ್ನು ನಡೆಸಬೇಕು. ನಾವು ಶುಡ್ ವೇ ಮಾಡಲ್ ಫಾರ್ ದಿ ಅದರ್ಸ್ ಅನ್ನುವಂಥ ಒಂದು ಚರ್ಚೆ ಮಾಡ್ತೀವಿ. ಹದಗೆಟ್ಟ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ. ಹದಗೆಟ್ಟಂತಲ್ಲ, ಅವ್ಯವಸ್ಥೆಯನ್ನು ಸರಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಮತ್ತು ಅವ್ರ ಸಲಹೆ ಸೂಚನೆ ತಗೊಳ್ತೀನಿ. ಮುಂದೆ ಅಧಿವೇಶನ ಬಂದಾಗ ಏನು ಮಾಡಬೇಕು, ಈಗ ಏನು ಮಾಡಬೇಕು ಅನ್ನೋದನ್ನು ನಾವು ಈಗಿನ ಮಾಡಿ ಕೆಲವನ್ನೆಲ್ಲ ತಂದಿದ್ದೀನಿ. ರೂಲ್ಸ್ ಎಲ್ಲ ನಾವು ಒಂದು 303 ಇರೋದು ಅಲ್ಲಿ ಜೆರಾಕ್ಸ್ ಕಾಪಿ ಒಳಗೆ ಅವನ್ನೆಲ್ಲ ಹುಡುಗಿ ಇದು ಮಾಡಿ ಎಲ್ಲರಿಗೂ ಕಳ್ಸಾಕತ್ತೀನಿ. ಈಗ ಎಲ್ಲರಿಗೂ ಪತ್ರ ಬರೀತೀನಿ. ಆಮೇಲೆ ಅದಾದ ನಂತರ ಒಂದು ಟ್ರೈನಿಂಗ್ ಮಾಡಿಸ್ತೀನಿ 2 ದಿವಸದ್ದು, ಯಾವ ರೀತಿ ಸದ್ದು ನಡಿಬೇಕು, ಯಾವ ರೀತಿ ಭಾಗವಹಿಸಬೇಕು, ಎಲ್ಲ ನಮ್ಮ ನೇಮಗಳು ಇವನ್ನೆಲ್ಲ ತರಿಸಿ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ನಾನು ಮಾಡಿ ಸರ್ಕ್ಯುಲೇಟ್ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಮಾಡಿ ಬರೋದು ಸರಿಯಾದ ರೀತಿಯಿಂದ ಮಣ್ಣು ನಡಿಬೇಕು ಅಂತ. ಮತ್ತೆಲ್ಲ ನಿಮ್ಮ ಇದ್ರಾಗೆಲ್ಲ ಹಿಂಗೆ ಬರಾಕತ್ತಿದ್ರು. ನಿಮ್ಮ ಸದಸ್ಯರು ಕಳಿಸ್ತೀರಿ ಸರ್? ಹಾಂ, ಅಲ್ಲಿ ಹೋಗಿ 27 ಆದ ನಂತರ ಕುಂತು ಎಲ್ಲ ಮಾಡಿ ಅಧಿಕಾರಿಗಳು ಚರ್ಚೆ ಮಾಡಿ ಯಾವ ರೀತಿಯಿಂದ ಲೆಟರ್ ಕಳಿಸ್ತೀನಿ. ಕಳಿಸ್ಕೊಂಡು ಮತ್ತು ನನಗನಿಸಿ ಮಟ್ಟಿಗೆ 99.9 ಯಾವ ಸದಸ್ಯರು ನನ್ನ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಂಗಿಲ್ಲ ಅನ್ನೋದು 100% ಗೊತ್ತಿದೆ. ಎಲ್ಲರದು ಮನಸ್ಸು ಅದಿದೆ. ಕೆಲವರು ಎಲ್ಲ 75 ಮಂದಿನೂ ಹಂಗಂತಲ್ಲ, ಎಲ್ಲರೂ ಅಲ್ಲ. ಎಷ್ಟೋ ಜನ ಅವರು ಮಾತಾಡ್ಬೇಕಂತಿರ್ತಾರೆ, ಹೇಳ್ಬೇಕು, ಅವ್ರಿಗೂ ಒಂದು ಸ್ವಲ್ಪ ಇದು ನೋವಾಗಿರ್ತೈತಿ. ಈಗ ಅದೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಪ್ರತಿಷ್ಠೆ ಜಾಸ್ತಿ ಆಗ್ತದೆ ಅಂದ್ರೆ ವೈಯಕ್ತಿಕ ಪ್ರತಿಷ್ಠೆ ಮುಂದೆ ಶಿಸ್ತು ಅನ್ನೋದು ಹೋಗ್ಬಿಡ್ತದೆ. ಈಗ ನಿಮಗೆ ಹೇಳ್ತೀನಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ನೀವು. ಇನ್ನು ಈಗಿನ ದಿನಮಾನಗಳಲ್ಲಿ ಈ ಒಣ ಪ್ರತಿಷ್ಠೆನೂ ಜಾಸ್ತಿ ಆಗೈತಿ. ಜನರ ಕಾಳಜಿ ಆಗಲಿ, ಜನರ ಬಗ್ಗೆ ಏನಾದ್ರು ವಿಚಾರ ಮಾಡೋದಾಗಲಿ, ರಾಜ್ಯದ ಬಗ್ಗೆ ಮಾಡೋದಾಗಲಿ, ಇಂಥ ಬರಗಾಲ, ಇಷ್ಟು ಬಿಸಿಲು, ನೀರು ಇವನ್ನೆಲ್ಲ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಬರೀ ಏನಂದ್ರೆ ನೋಡಿ, ಅದು ಹನಿ ಟ್ರಾಪಿಗೆ ನಮ್ಗೆ ಏನು ಸಂಬಂಧ? ಹೇಳಬಿಟ್ಟಾರೆ ಮುಖ್ಯಮಂತ್ರಿಗಳು, ಕ್ರಮ ತಗೋತಾರೆ, ಮುಗಿದು ಬಿಡೋಕ್ಕಾಗಿತ್ತು. ಮುಗಿಸಿದ್ರೆ ಸರಿ ಇತ್ತು, ಮುಗಿಸ್ಲಿಲ್ಲ. ಹೀಗಾಗಿ ಏನಂದ್ರೆ ಇತ್ತಿತ್ತಲಾಗಿ ಈ ಸ್ಟ್ಯಾಂಡರ್ಡ್ ಆಫ್ ಇದೇನೈತಿಲ್ಲ ಹೌಸು ಕಡಿಮೆ ಆಗ್ತದೆ, ಗುಣಮಟ್ಟ ಕಡಿಮೆ ಆಗ್ತೈತಿ. ಮತ್ತು ಅದನ್ನು ನಾವು ಸುಮ್ ಕೂತ್ಕೊಳ್ಳೋ ನನಗೂ ಅನಿಸ್ತದ. ಭಾಳ ಮಂದಿ ಹೇಳಿದಾಗ ಹೌದು, ಈಗ ಮತ್ತೊಬ್ಬರು ಬಂದರು ಅದನ್ನು ಮಾಡೋಕ್ಕಾಗತ್ತಿಲ್ಲ ಗೊತ್ತಿಲ್ಲ. ನಮ್ಮ ಅಧಿಕಾರ ಇದ್ದಾಗ ಅದನ್ನು ಸರಿ ಮಾಡಿ ಮಾಡುತ್ತೆ. ಮತ್ತು ನನಗೆ ನಂಬಿಕೆ ಬರುವಂಥ ಅಧಿವೇಶನದಲ್ಲಿ ನೀವು ನೋಡುವಂತಿರ್ಬೇಕಾದ್ರೆ ಖಂಡಿತವಾಗಿ ನಾವು ಅದನ್ನು ಸದನವನ್ನು ಉತ್ತಮವಾದಂಥ ನಡೆಸಿ ನಿಮಗೆ ತೋರಿಸ್ಬೇಕು ಅನ್ನುವಂಥ ಛಲವನ್ನು ಇಟ್ಕೊಂಡಿನಿ, ಮಾಡಿ ತೋರಿಸ್ತೀನಿ. ಇಲ್ಲ, ಇದು ಆದದ್ದು ಒಳ್ಳೇದಾಗಿತ್ತು. ಯಾಕಂದ್ರೆ ಎಲ್ಲ ಕಡೆ ಚರ್ಚೆ ಆದಿದ್ದು, ಎಲ್ಲ ಏನಂದ್ರೆ ಮಾಧ್ಯಮದವ್ರನ್ನು ಮತ್ತು ಸೀನಿಯರ್ ಕೊಲೀಗ್ಸು ಮತ್ತು ಇವರು ನಾಣಯ್ಯವ್ರು ಫೋನ್ ಮಾಡಿದ್ರು. ನಾಣಯ್ಯವ್ರು ಫೋನ್ ಮಾಡಿ ಅವರು ಸಹಿತ ಇದ್ದ ಥರ ಹೇಳಿದರು. ಹಿಂದಿನ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರು ಹೇಳಿದರು. ಇದು ಆದದ್ದರಿಂದ ಏನಂದ್ರೆ ಇದು ಸುಧಾರಣೆ ದಾರಿಗೆ ಒಂದು ದಾರಿ ಆದಂತ ನನಗೆ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸ್ತಿ. ಆಯ್ತಪ್ಪ, ಎಲ್ಲರೂ ಕೂಡ ಮಾಡೋಣ ತೀರ್ಮಾನ ಮಾಡ್ತೀವಿ. ಅದು ಆವತ್ತಿನ ಪರಿಸ್ಥಿತಿ ಹಂಗಿತ್ತು, ಇವತ್ತಿನ ಪರಿಸ್ಥಿತಿ ಹಿಂಗಾಗಿ. ಪರಿಸ್ಥಿತಿಗನುಗುಣವಾಗಿ ನಾನು ಮನುಷ್ಯ, ಬದಲಾವಣೆ ಆಗ್ತವೆ, ಎಮೋಷನ್ ಹಾಕಿವು. ಸ್ವಲ್ಪ ನಾನು ಎಮೋಷನ್ ಆಗೋದು ಜಾಸ್ತಿ. ಯಾವುದೋ ಒಂದು TV ನೋಡುವಾಗಲಿ ಅಥವಾ ಎಲ್ಲೇ ನೋಡಿ ಯಾರೊಬ್ಬ ಮಕ್ಕಳಿಗೆ ಏನಾಗಲಿ, ರಸ್ತೆದಾಗ ಆಕ್ಸಿಡೆಂಟ್ ಆದಾಗ ಸಹಿತ ನನ್ನ ಕಣ್ಣಾಗ ನೀರು ಬರ್ತಾವೆ. ಅದು ಒಂದು ಮೊದಲಿನಿಂದ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡಿದ ಸಂಸ್ಕಾರ ಇನ್ನೊಬ್ಬರು ನೋಡಿ ನಾವು ಮರುಗುವಂತ ಇದ್ದೀವಿ. ಹಂಗಾಗಿರ್ತದೆ, ಎಮೋಷನ್ ಆಗ್ತಿದೆ. ನೀವೇನಾದ್ರೂ ಮತ್ತೆ ಭಾಳ ಡೀಪ್ ಆದ್ರೆ ಮತ್ತೆ ಹಂಗೆ ಆಗ್ತದೆ. ಅದಕ್ಕೆ ಮಾಡೋಣ. ನಾವೆಲ್ಲ ನಿಮ್ಮ ಕೂಡ ಎಷ್ಟು ವ್ಯವಸ್ಥೆಯಿಂದ ನೋಡ್ತೀನಿ, ಗದೀವಿ. ಎಲ್ಲ ಈ ವ್ಯವಸ್ಥೆ ಬದಲಾದಾಗ ನಾವು ಬದಲಾದ್ರೆ ಅದಕ್ಕೇನು ಕಿಮ್ಮತ್ತು ಇರೋಂಗಿಲ್ಲ. ವ್ಯವಸ್ಥೆ ಬದಲಾದರೂ ನಾವು ಬದಲಾಗೋದು. ಆ ವ್ಯವಸ್ಥೆಯನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಅದು ಮಾಡ್ಬೇಕು. ಮತ್ತು ಇಷ್ಟೆಲ್ಲ ಜನ ಹೇಳುವಾಗ ನನ್ನ ಮೇಲೆ ನಂಬಿಕೆ ಇಟ್ಟಾರ ಅಂದಾಗ ಆ ನಂಬಿಕೆಯನ್ನು ನಾವು ಕಳ್ಕೊಬಾರ್ದು ಅನ್ನುವಂಥ ತೀರ್ಮಾನ ಬಂದಿನಿ. ಖಂಡಿತವಾಗಿ ನಿಮ್ಮನ್ನು ಪ್ರಾಮಿಸ್ ಮಾಡ್ತೀನಿ, ಬರುವಂಥ ದಿನಮಾನಗಳಲ್ಲಿ
ಅತ್ಯಂತ ಶ್ರೇಷ್ಠವಾದಂಥ ರೀತಿಯಿಂದ ಸದನ ನಡೆಸಿಕೊಡುವಂಥ ಜವಾಬ್ದಾರಿ ನಂದೈತೆ ಅನ್ನೋದು ನಿಮ್ಮ ಮುಂದೆ ಭಾಳ ಬಿಚ್ಚ ಮನಸ್ಸಿಂದ ಹೇಳ್ತೇನೆ. ನೀವು ಅವಾಗ ಇದನ್ನ ಇಟ್ಕೋರಿ, ಅವಾಗ ಮತ್ತೆ ಕೇಳಿ ನಂದು ಕರಿ, ಅವಾಗ ಹಿಂಗೆ ಮಾತಾಡಿದ್ವಿ ಈಗ ಹಿಂಗೆ ಆಗ್ತದೆ ನಾ ಮಾಡೋದು ಖಂಡಿತ ಮಾಡ್ತೀನಿ. ಮತ್ತು ನಿಮ್ಮ ಸಹಕಾರ ಎಲ್ಲ ರೀತಿಯಿಂದ ಇದೆ ಅಂದಾಗ ನಿಮಗೂ ನಾನು ಅನೇಕ ಧನ್ಯವಾದಗಳು ಅರ್ಪಿಸ್ತೀನಿ. ಎಲ್ಲ ರೀತಿಯಿಂದ ಮಾಧ್ಯಮ ಸ್ನೇಹಿತರ ಸಹಕಾರವನ್ನು ಕೊಟ್ಟಿರಿ. ಇದೇ ರೀತಿ ಸಹಕಾರವನ್ನು ಮಾಡಿ ಮತ್ತು ನಮ್ಮ ಅಂಕ ಡೊಂಕನ ಸರಿಪಡಿಸಲಿಕ್ಕೆ 4ನೇ ಮಾಧ್ಯಮ ನೀವು ಏನದಿರಲ್ಲ, 4ನೇದವ್ರು ನೀವು ಭಾಳಷ್ಟು ಎಲ್ಲ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲಕ್ಕೂ ಕೊನೆಯ 4ನೇ ಅಂಗ ಐತಲ್ಲ, ಇಲ್ಲಿ ಮಾಡಿದಂಥ ತಪ್ಪುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ ಮೊನ್ನೆ ಯಾವುದೋ ಜಡ್ಜಿಮ್ನಾಗ ಇಷ್ಟು ದುಡ್ಡು ಸಿಕ್ತಂದಾಗ ಮಾಧ್ಯಮ ಇರ್ಲಿಕ್ಕಾರೆ ಏನು ಹಾಕಿತ್ತು, ಮಾಧ್ಯಮ ಹೇಳಿದ್ರೆ ಏನು ಹಾಕಿದ್ದಾರೆ, ಹಿಂಗೆ ಆಗ್ತಿದೆ. ಅದಕ್ಕೆ ನೀವು ಮಾಡುತ್ತಿರುವಂಥ ಕೆಲಸವು ಸಹ ಶ್ಲಾಘನೆ. ನಿಮ್ಮ ಅನಿಸಿಕೆಗಳು, ನಿಮಗಾಗುತ್ತಿರುವಂಥ ಏನು ನಿಮ್ಮಲ್ಲೇ ಬರುತ್ತೆ ಸಲಹೆ, ಅವಕ್ಕೆಲ್ಲಕ್ಕೂ ನಾನು ಖಂಡಿತವಾಗಿ ಗೌರವ ಕೊಡ್ತೀನಿ, ಅದರಂತೆ ನಡೀತೀನಿ. ಏನು ಮಾತಾಡಿ ಏನು ನಮ್ಗೆ ಏನು ನನಗೆ ಇಲ್ಲದೈತಿ ಮಾತಾಡಿ ಹೇಳಿ ಹಂಗೆ ಮತ್ತೇನು ಮಾತಾಡೋದಿಲ್ಲ, ಇಷ್ಟ ಮಾತಾಡಿದ್ವಿ. ಇದ್ರ ಬಗ್ಗೆ ಉಳಿದದೆಲ್ಲ ಮಾತಾಡಕ್ ನಾನು ಈ ಸ್ಥಾನದಾಗ ಇರಲಿಲ್ಲ, ನಾನು ಭಾಳ ಮಾತಾಡ್ತಿದ್ದೆ. ಈ ಸ್ಥಾನದಾಗ ಇದ್ದುದರಿಂದ ಮತ್ತೆ ಇನ್ನೊಂದೇನಾಯ್ತು, ನನ್ನ ಪಾಪ್ಯುಲಾರಿಟಿನೂ ಕಡಿಮೆ ಆಗಿತ್ತು. ಅವಾಗೆಲ್ಲ ದಿನ ಒಂದೊಂದು ಸ್ಟೇಟ್ಮೆಂಟ್ ಇರೋ ದಿವಸ ಯಾರಿಗೆ ಬೈತಿದ್ದೆ. ಈಗಿದ್ನಂದ್ರೆ ಅದ್ರ ಕತಿ ಬೇರೆ ಇತ್ತು. ಸಂವಿಧಾನ ಸ್ಥಾನದಾಗ ಕೂತಾಗ ಅದು ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಅಲ್ಲ ಹೇಳ್ಬೇಕಾಗತ್ತೆ. ಏನಂದ್ರೆ ಈಗ ನಾ ಹೇಳ್ತೀನಿ, ಮಂತ್ರಿಗಳ ಮಣ್ಣು ಯಾರು ಮಂತ್ರಿಗಳ ನೀವು ಇಷ್ಟೊತ್ತು ಮಾತಾಡಿದ್ರೆ ಗತಿ ಏನು, ಎದಕ್ಕೆ ಬಂದಿರಿ ಅಂತ ನಾ ಹೇಳ್ತಿರ್ತೀನಿ. ಏನ್ ಸರ್ ನಮಗೂ ನೀವು ಸ್ವತಂತ್ರ ಹಿಂಗ್ ಅಲ್ಲಿ ನಾ ಹೇಳಿದೆ ಅದೆಲ್ಲ ಇರೋದಪ್ಪ. ಈಗ ನಾನು ಇದ್ರಾಗ ಒಂದು ವಾಟ್ಸಪ್ದಾಗ ಅವ್ರು ಯಾರೋ ಮಂತ್ರಿಗಳು ಬಂದಿದ್ದಿಲ್ಲ, ಮಂತ್ರಿ ಬರ ಈಗ ನಾ ನೋಡಿದೆ ವಾಟ್ಸಪ್ ಮಾತಾಡಿದೆ. ಹಂಗೆ ಸ್ವಲ್ಪ ಜಾತಿ ಬೇಯಿಸ್ತಿರ್ತೀನಿ, ಮಾಡ್ಬೇಕಾಗತ್ತೆ ರೀ. ಮತ್ತೆ ನೀವು ನೇರವಾಗಿರ್ಲಿಕ್ಕೆ ಮತ್ತೆ ನೀವು ಉಳಿದವ್ರಂಗೆ ನಾವು ಮಾಡಿ ನಮಗೆ ಉಳಿದವ್ರಿಗೆ ಏನು ಕಿಮ್ಮತ್ ಇರ್ತೈತಿ. ನಾವೆಲ್ಲ ಮಾಡಿ ಇಲ್ಲಿ ಮಟ್ಟ ಬಂದೀವಿ. ಶಿಕ್ಷಕರು ಇರ್ತಾರೆ ಎಂತಾರೆ ಆಚೆ ಕಳಿಸ್ತಾರೆ. ಶಿಕ್ಷಕರ ಪ್ರತಿನಿಧಿಯಾಗಿ ಎಲ್ಲಿಯೂ ನಾವು ಕಪ್ಪು ಚುಕ್ಕಿ ಇಟ್ಕೋಬಾರ್ದು ಅಂತ ನನ್ನ ಪ್ರಿನ್ಸಿಪಲ್ ಐತಿ. ಅದ್ರ ಪ್ರಕಾರ ನಡೆದೀನಿ, ಮುಂದೆ ನಡೀತೀನಿ. ಏನಂದ್ರೆ 303 ಅಂತ ನಮ್ಮಲ್ಲಿ ಒಂದು ಇದೈತಿ ರೂಲ್. ಅಲ್ಲೇನೈತೆ ಅಂದ್ರೆ ಬಾವುಟ ತರಬಾರ್ದು, ಕಿತ್ತಾಡಬಾರ್ದು, ಚೀರಾಡಬಾರ್ದು, ಹೊರಗಿನ ವಸ್ತುವನ್ನು ತರಬಾರ್ದು ಎಲ್ಲ ಐತಿ. ಎಲ್ಲ ಇದ್ರು ಮತ್ತೆ ಇದನ್ನ ಇಲ್ಲೈತಿ, ಇಲ್ಲಿ ಎಲ್ಲ ಇದ್ರು ತರ್ತಾರಲ್ಲ. ಅದಕ್ಕೆ ಈ ಸರಿ ಇವನ್ನೆಲ್ಲವನ್ನು ತರಿಸೀನಿ. ಮೊದಲೆಲ್ಲರಿಗೂ ಲೆಟರ್ ಕಳಿಸ್ತೀನಿ, ಮೀಡಿಯಾದವ್ರಿಗೆ ಕಳಿಸ್ಕೊಡ್ತೀನಿ. ನಮ್ಮ ಬೆಂಗಳೂರಿಗೆ ಹೋಗಿ ಆಫೀಸ್ ಚರ್ಚೆ ಮಾಡಿ ಹಿಂಗಾಗಿದೆ ಇಂಥ ಘಟನೆ ಬರುವಂಥ ಸುಧಾರಣೆ ಎಲ್ಲ 75 ಮಂದಿಗೂ ಪತ್ರ ಕಳಿಸ್ತೀನಿ, ರೂಲ್ ಹಾಕಿ ಕಳಿಸ್ತೀನಿ, ಪ್ರಿಂಟ್ ಮಾಡಿ ಕಳಿಸ್ತೀನಿ. ಕಳಿಸಿದ ನಂತರ ಮುಂದೆ ಬರುವಂಥ ಅಧಿವೇಶನ ಸರಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.